ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ತುಂಬ ಜನ ಸರ್ ಸರೆಂಡರ್ಡ್ ಸೀಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ನಾವು ಸೀಟ್ ಬಂದಿದೆ, ನಾವು ಸರೆಂಡರ್ ಮಾಡಬೇಕು, ಹೇಗೆ ಟೈಮ್ ಫ್ರೇಮ್ ಏನು, ಓಕೆ, ಹೌ ಟು ಸರೆಂಡರ್ ದ ಸೀಟ್ ಟು ದ ಕೆ ಎ ಸೀಟ್ ಏನು ಅಲಾಟ್ಮೆಂಟ್ ಆಗಿದೆ, ಫಸ್ಟ್ ರೌಂಡಲ್ಲಿ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡಲ್ಲಿ ಆಗಿರ್ಬೋದು, ಸೀಟ್ ಏನು ಅಲಾಟ್ಮೆಂಟ್ ಆಗಿದೆ ನಮಗೆ, ನಾವು ಕೆ ಎಗೆ ಸರೆಂಡರ್ ಮಾಡಬೇಕು. ಯಾಕಂದರೆ ನನಗೆ ಆ ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಇಷ್ಟ ಇದೆ ಅಂದ್ಕೊಂಡು ನೋಡಿದ್ದೆ, ಪ್ರಾಬ್ಲಮ್ ಆಗಿದೆ, ಇವಾಗ ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ, ಸೊ ಸೀಟ್ನ ಸರೆಂಡರ್ ಮಾಡಬೇಕು, ಏನು ಪ್ರೊಸೀಜರು ಎಕ್ಸಾಕ್ಟ್ಲಿ ಡೀಟೇಲ್ಸ್ ಕೊಡಿ ಅಂತ ಕೇಳಿದರು. ಅದೇ ಥರ ನಾನು ಸರೆಂಡರ್ ಮಾಡಲಿಲ್ಲ ಅಂತಂದರೆ ಪ್ರಾಬ್ಲಮ್ ಏನಾಗುತ್ತೆ ನನಗೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಸರೆಂಡರ್ ಮಾಡಲ್ಲ, ಏನು ಪ್ರಾಬ್ಲಮ್ ಆಗುತ್ತೆ ನನಗೆ, ನಾನು ಡೈರೆಕ್ಟಾಗಿ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗ್ಬೋದಾ, ತುಂಬ ಕ್ವಶನ್ಸ್ ಇರುತ್ತೆ. ಟೈಮ್ ಫ್ರೇಮ್ ಏನು ಸರ್ ಸರೆಂಡರ್ ಮಾಡೋದಕ್ಕೆ, ಸೀಟ್ನ ಸರೆಂಡರ್ ಮಾಡಬೇಕು ಅಂದರೆ ಟೈಮ್ ಫ್ರೇಮ್ ಏನು, ಪ್ರೊಸೀಜರ್ ಏನು, ಎಕ್ಸಾಕ್ಟ್ಲಿ ಇವೆಲ್ಲ ತುಂಬ ಕ್ವಶನ್ಸ್ ಇದೆ. ಅದಾದಮೇಲೆ ಇದು ಮೇನ್ ಇಂಪಾರ್ಟೆಂಟು, ಇಫ್ ಐ ಸರೆಂಡರ್ಡ್ ಕ್ಯಾನ್ ಐ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್. ಇವಾಗ ಥರ್ಡ್ ರೌಂಡ್ ಅನೌನ್ಸ್ ಆಗಿದೆ, ಸೊ ನಾನು ಸೀಟ್ನ ಸರೆಂಡರ್ ಮಾಡಿದರೆ ಥರ್ಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾ, ಇಷ್ಟು ಕ್ವಶನ್ಸು, ಇನ್ನೂ ತುಂಬ ಕ್ವಶನ್ಸ್ ಇದೆ ತಲೆಯಲ್ಲಿ ಓಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಯಾವ ಥರ ಡೌಟ್ಸ್ ಬರುತ್ತೋ ಎಲ್ಲ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಯೂಶುವಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ಈ ಥರ ಫ್ರೀಕ್ವೆಂಟ್ಲಿ ಕಾನ್ಸ್ಟೆಂಟ್ಲಿ ಕೊಡ್ತಾ ಹೋಗ್ತೀನಿ. ಸಪೋರ್ಟ್ ಮಾಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡೋದು ಬಿಟ್ಬಿಟ್ಟಿದ್ದೀರಲ್ರೋ ಯಾಕ್ರೋ. ಹಾಗೆ ND ಅಕಾಡೆಮಿದು ಟೆಲಿಗ್ರಾಮ್ ಚಾನಲ್ ಇದೆ ಮತ್ತು ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸು ಕೊಡ್ತೀನಿ. ನಿಮ್ಮ ಜೂನಿಯರ್ಸ್ಗೆಲ್ಲ ಶೇರ್ ಮಾಡಿ. ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಚೆಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು, ಶೇರ್ ಮಾಡ್ಬೋದು ನೀವು ಅದನ್ನು. ಹಾಗೆ ND ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗ್ ಫಾರ್ DCET 2024 ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ, ಮೇ ಬಿ ಜನವರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರನ್ನ ಇಂಟ್ರೆಸ್ಟ್ ಇದ್ದವರು ಜೂನಿಯರ್ಸ್ಗೆ ವಿಷಯನ ಶೇರ್ ಮಾಡಿ, ಅವ್ರಿಗೂ ಹೇಳಿ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ. ನಮ್ಮ ಸ್ಕ್ರೀನ್ ಕಾಣಿಸೋ ನಂಬರ್ಗೆ ಪಿಂಗ್ ಮಾಡಿದ್ರೆ ಡೀಟೇಲ್ಸ್ ಹೇಳ್ತೀನಿ, ಶಾರ್ಟ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಸೀಟ್ ಸರೆಂಡರ್ ಮಾಡಿದಾಗ ಈ ಥರ ಒಂದು ಫಾರ್ಮ್ ಬರುತ್ತೆ, ಕ್ಯಾನ್ಸಲೇಷನ್ ಆರ್ಡರ್ ಅಥವಾ ಸರೆಂಡರ್ ಆರ್ಡರ್ ಬಂತು KA ಕಡೆಯಿಂದ ಬರುತ್ತೆ. ಸೊ ಇದು ಬರಬೇಕು ಅಂತಂದರೆ ನೀವು ಸೀಟ್ನ ಸರೆಂಡರ್ ಮಾಡಬೇಕು, ಅದಕ್ಕೊಂದು ಫೈನ್ ಕಟ್ಟಬೇಕು. ಎಷ್ಟು ಅಂತಂದರೆ 5,000. ನೀವು ಅವ್ರು ಡೆಡ್ಲೈನ್ ಕೊಟ್ಟಿದ್ದಾರೆ, ಆ ಡೆಡ್ಲೈನ್ ಒಳಗಡೆ ಕಟ್ಟಲಿಲ್ಲ ಅಂತಂದರೆ, ಸರೆಂಡರ್ ಮಾಡಲಿಲ್ಲ ಅಂತಂದರೆ ಇದ್ರದ್ದು 100 ಟೈಮ್ಸ್ ಅನ್ಕೊತೀನಿ ಅಷ್ಟು ಪೇ ಮಾಡಬೇಕಾಗತ್ತೆ. ಏನು ಎಕ್ಸಾಕ್ಟ್ಲಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಅದಕ್ಕೆ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ, ಎಲ್ಲೂ ಸ್ಕಿಪ್ ಮಾಡ್ದಿರಾ. ಓಕೆ, ಸೊ ಫಸ್ಟ್ ತಲೆಯಲ್ಲಿ ಓಡೋದು ನಿಮಗೆ, ಈಸ್ ಇಟ್ ಕಂಪಲ್ಸರಿ ಟು ಸರೆಂಡರ್ ಮೈ ಅಲಾಟೆಡ್ ಸೀಟ್ ಐದರ್ ಇನ್ ಫಸ್ಟ್ ಆರ್ ಸೆಕೆಂಡ್ ರೌಂಡ್ ಬ್ಯಾಕ್ ಟು KA ಇಫ್ ಐ ನೀಡ್ ಟು ಜಾಯಿನ್ ಮ್ಯಾನೇಜ್ಮೆಂಟ್ ಸೀಟ್? ಇದು ಫಸ್ಟ್ ಕ್ವಶನ್ ನಿಮ್ಗೆ ಓಡೋದು. ಸರ್ ಇವಾಗ ನನಗೆ ಸೀಟ್ ಅಲಾಟ್ಮೆಂಟ್ ಆಯಿತು, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಯಿತು, ನನಗೆ ಓಕೆ ಅಂದ್ಕೊಂಡು ಹೋಗಿ ಸೇರಿದ್ದೀನಿ, ಕಾಲೇಜಲ್ಲೂ ಫೀಸ್ ಕಟ್ಬಿಟ್ಟಿದ್ದೀನಿ, ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು, ನಾನು ಇನ್ನೂ ಕಟ್ಟಿಲ್ಲ ಫೀಸ್ನ, ನನ್ನ ಸೀಟ್ನ ಸರೆಂಡರ್ ಮಾಡಬೇಕು, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ. ಸೊ ಇಂಥವ್ರಿಗೆ ನಾನು ಹೇಳೋದು ಒಂದೇ, ನೀವು ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀರಾ ಅಂತಂದರೆ, ಮ್ಯಾನೇಜ್ಮೆಂಟಲ್ಲಿ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಕೆಲವು ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಮ್ಯಾನೇಜ್ಮೆಂಟ್ ಅವರು KA ಕಡೆಯಿಂದ ಕ್ಲಿಯರೆನ್ಸ್ ಲೆಟರ್ ಕೇಳ್ತಾ ಇದ್ದಾರೆ. ಸೊ ನೀವು ಸೀಟ್ನ ಸರೆಂಡರ್ ಮಾಡಬೇಕು ಅಂತಂದರೆ ದ ಆನ್ಸರ್ ಈಸ್ ಎಸ್, ಯು ನೀಡ್ ಟು ಸರೆಂಡರ್ ದ ಸೀಟ್. ಅರ್ಥ ಆಯ್ತಾ? ಸೊ ಯಾಕೆ ಅಂತಂದರೆ ನಿಮ್ಮ ಸೀಟ್ ಏನು ಅಲಾಟ್ಮೆಂಟ್ ಆಗಿದೆ ಅದು ನೀವು ಸರೆಂಡರ್ ಮಾಡಲಿಲ್ಲ ಅಂತಂದರೆ ಅದು ಬೇರೆಯವ್ರಿಗೆ ಹೋಗ್ತಾ ಇತ್ತು. ಸೊ ಅದಕ್ಕೆ KA ಅವ್ರು ಏನು ಮಾಡ್ತಾರೆ, ಸೀಟ್ನ ಸರೆಂಡರ್ ಮಾಡಿ ಅಂತ ಹೇಳ್ತಾರೆ. ಸರೆಂಡರ್ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಏನು ಅಂತಲೂ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಸದ್ಯಕ್ಕೆ ಇವಾಗ ಸರೆಂಡರ್ ಮಾಡಬೇಕಂದ್ರೆ, ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀರಾ ಅಂದರೆ ಕಂಪಲ್ಸರಿಲಿ ಎಸ್ ನೀವು ಸರೆಂಡರ್ ಮಾಡಬೇಕು. ಸೊ ಟೈಮ್ ಫ್ರೇಮ್ ಟು ಸರೆಂಡರ್ ಸೀಟ್ ಟು KA ಅಂದರೆ ಎಕ್ಸಾಕ್ಟ್ಲಿ ಏನು ಅಂದರೆ, ಇವತ್ತಿನ ಕೊಟ್ಟರೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಸೀಟನ್ನು ರದ್ದುಪಡಿಸಿಕೊಳ್ಳಲು ಆಕ್ಷೇಪಿಸುವ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಕೊನೆಯ ದಿನಾಂಕ ಸಮಯ ಅಂದರೆ 19/12 ಒಳಗಡೆ 11 AM ಒಳಗಡೆ 5,000 ಮಾತ್ರ. ಅಂದರೆ ನಿಮಗೆ ಫೈನ್ ಬಂದು ಸರೆಂಡರ್ ಮಾಡೋದಕ್ಕೆ 5,000 rupees. ನೀವು ಕಟ್ಟಿಲ್ಲದೆ ಹೋಗಲಿ, ನೀವು ಫೀಸ್ ಕಟ್ಟಿರಲಿ, ಆಲ್ರೆಡಿ ಕಟ್ಟಿಲ್ಲದೆ ಇದ್ದರೂ ಮಾಡಬೇಕು. ಅದು ಯಾವ ಥರ ಅಂತ ಹೇಳ್ತೀನಿ. ದಂಡದ ರೂಪದಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಸಲ್ಲಿಸಿ ಸೀಟನ್ನು ರದ್ದುಪಡಿಸಿಕೊಳ್ಳಬೇಕಾಗಿರುತ್ತದೆ. ಈಗಾಗಲೇ ರದ್ದುಪಡಿಸಿಕೊಂಡಿರುವ ಅಭ್ಯರ್ಥಿಗಳು Rs. 5,000 ಕಡಿತ ಕಳಿಸಿ 5,000 ಮಾತ್ರ ಶುಲ್ಕ ಮರುಪಾವತಿ ಮಾಡಲಾಗುವುದು. ಅಂದರೆ ಫೀಸ್ ಪೇ ಮಾಡಿರೋ ಯಾರು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದೀರಾ ಅವರಿಗೆ, ಕೆಲವರಿಗೆಲ್ಲ 0 ಅಂತ ಕೊಟ್ಟಿದ್ದಾರೆ, ಅವರಿಗೆ 5,000 ರೀಫಂಡ್ ಆಗುತ್ತೆ. ಅದು ಹೆಂಗೆ ಎಕ್ಸಾಕ್ಟ್ಲಿ ಎಲ್ಲಾನು ಹೇಳ್ತೀನಿ. ಸೊ ಟೈಮ್ ಫ್ರೇಮ್ ಕೊಟ್ಟಿರೋದು ನಿಮಗೆ ಸದ್ಯಕ್ಕೆ ಇವಾಗ 24ಗೆ 19/12 ಅಷ್ಟರೊಳಗಡೆ ನೀವು ಸೀಟ್ ಸರೆಂಡರ್ ಮಾಡೋಂಗಿದ್ರೆ ಸರೆಂಡರ್ ಮಾಡಬೇಕು. ಓಕೆ, ಸೊ ಇವಾಗ ಯಾರ್ಯಾರು ಸೀಟ್ ಸರೆಂಡರ್ ಮಾಡ್ಬೋದು, ಇದೇ ಮೇನ್ ಕ್ವಶನ್ ಆಗ್ತಾ ಇರೋದು, ಇದೇ ಮೇನ್ ಕನ್ಫ್ಯೂಷನ್ಸ್ ಹುಡುಗರಲ್ಲಿ. ನನಗೆ ಇಂಥ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಬರ್ತೀರಾ, ಎಲ್ಲ ಹೇಳ್ತೀನಿ, ಆದಷ್ಟು ಕವರ್ ಮಾಡಿದ್ದೀನಿ. ಇದ್ರ ಮೇಲೂ ಡೌಟ್ ಇತ್ತು ಅಂದರೆ ನನಗೆ ಪಿಂಗ್ ಮಾಡಿ, ನಾನು ನಿಮಗೆ ರೆಸ್ಪಾನ್ಸ್ ಮಾಡ್ತೀನಿ.
ಸರ್ ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಬಂದಿದೆ, ಐ ಗಾಟ್ ಸೀಟ್ ಇನ್ ಫಸ್ಟ್ ರೌಂಡ್ ಅಂಡ್ ಜಾಯಿಂಟ್ ಕಾಲೇಜ್ ಜಾಯ್ನ್ ಆಗಿ ನಾನು ಸರೆಂಡರ್ ಮಾಡ್ಬೋದು ಅಂದರೆ ಎಸ್ ಯು ಕ್ಯಾನ್ ಸರೆಂಡರ್. ಗಾಟ್ ಸೀಟ್ ಇನ್ ಸೆಕೆಂಡ್ ರೌಂಡ್ ಅಂಡ್ ಜಾಯಿಂಟ್ ಕಾಲೇಜ್, ಸೆಕೆಂಡ್ ರೌಂಡ್ ಸೀಟ್ ಆಯ್ತು ಸರ್, ನಾನು ಕಾಲೇಜ್ ಜಾಯ್ನ್ ಆಗಿದ್ದೀನಿ, ನಾನು ಸೀಟ್ಸಲ್ಲಿ ಇವಾಗ ಸರೆಂಡರ್ ಮಾಡ್ಬೋದಾ, ನಾನು ಇವಾಗ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀನಿ ಸರ್, ನಾನು ಸರೆಂಡರ್ ಮಾಡ್ಬೋದು ಅಂದರೆ ಎಸ್ ಯು ಕ್ಯಾನ್ ಸರೆಂಡರ್. ಫಸ್ಟ್ ರೌಂಡಲ್ಲಾಗಲಿ ಸೆಕೆಂಡ್ ರೌಂಡಲ್ಲಾಗಲಿ ಇವಾಗ ಆಪ್ಷನ್ ಕೊಟ್ಟಿದ್ದಾರೆ, ಸರೆಂಡರ್ ಮಾಡ್ಬೋದು. ಬಟ್ ಆ್ಯಕ್ಚುಯಲ್ ಪ್ರೊಸೀಜರ್ ಈ ಥರ ಅಲ್ಲ, ಅದಕ್ಕೊಂದು ಟೈಮ್ ಫ್ರೇಮ್ ಇತ್ತು. ಬಟ್ ನಿಮ್ಮದು ಸ್ವಲ್ಪ ಏರಾಪೇರೆ ಆಗಿರೋದ್ರಿಂದ ಇವಾಗ ಆಪ್ಷನ್ ಕೊಟ್ಟಿದ್ದಾರೆ, ನೀವು ಕಾಲೇಜ್ಗೆ ಹೋಗ್ತಾ ಇದ್ರೂ ನೀವು ಸರೆಂಡರ್ ಮಾಡ್ಬೋದು. ಐ ಹೋಪ್ ಯು ಗಾಟ್ ದ ಆನ್ಸರ್. ಗಾಟ್ ಸೀಟ್ ಇನ್ ಫಸ್ಟ್ ರೌಂಡ್ ಅಂಡ್ ನಾಟ್ ಪೇಡ್ ಫೀಸ್, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ತು ಸರ್, ನಾನು ಫೀಸ್ ಪೇ ಮಾಡಲಿಲ್ಲ, ಬಟ್ ನಾನು ಮ್ಯಾನೇಜ್ಮೆಂಟ್ ಹೋಗ್ತಾ ಇದ್ದೀನಿ, ಸೀಟ್ ಸರೆಂಡರ್ ಮಾಡಬೇಕಾ? ಎಸ್ ಯು ಕ್ಯಾನ್ ಸರೆಂಡರ್. ಗಾಟ್ ಸೀಟ್ ಇನ್ ಸೆಕೆಂಡ್ ರೌಂಡ್ ಅಂಡ್ ನಾಟ್ ಪೇಡ್ ದ ಫೀಸ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು ಸರ್, ನಾನು ಇನ್ನೂ ಫೀಸ್ ಕಟ್ಟಿಲ್ಲ, ನಾನು ಸರೆಂಡರ್ ಮಾಡ್ಬೋದಾ, ನಾನು ಮ್ಯಾನೇಜ್ಮೆಂಟ್ ಹೋಗಬೇಕು? ಎಸ್ ಯು ಕ್ಯಾನ್ ಸರೆಂಡರ್. ದಿಸ್ ಆಲ್ ಪೀಪಲ್ ಆರ್ ಎಲಿಜಿಬಲ್. ಇನ್ನೊಂದು ಮೇನ್ ಏನು ಅಂತಂದರೆ, ಗಾಟ್ ಸೀಟ್ ಇನ್ ಫಸ್ಟ್ ಆರ್ ಸೆಕೆಂಡ್ ರೌಂಡ್, ನಾಟ್ ಪೇಡ್ ಫೀಸ್ ಟು ದ KEA ಅಂಡ್ ವಿಲ್ಲಿಂಗ್ ಆರ್ ಜಾಯಿಂಡ್ ದ ಮ್ಯಾನೇಜ್ಮೆಂಟ್ ಸೀಟ್. ಇದನ್ನೇ ಹೇಳೋದು, ಎಲ್ಲ ಬಂದ್ಬಿಡ್ತೀರಾ ಇಲ್ಲಿ. ನೀವು ಮ್ಯಾನೇಜ್ಮೆಂಟ್ ಹೋಗ್ಬೇಕು ಅನ್ಕೊತಾ ಇದ್ದೀರಾ ಅಥವಾ ಆಲ್ರೆಡಿ ಜಾಯ್ನ್ ಆಗೋಗಿದ್ದೀರಾ. ಯಾಕಂದರೆ ಅಟಾನಮಸ್ ಕಾಲೇಜಸಲ್ಲಿ KEA ಕನ್ಸಿಡರೇಷನ್ ಬರಲ್ಲ, ಬಟ್ ಕೆಲವು VTU ಕಾಲೇಜಸಲ್ಲಿ KEA ಕಡೆಯಿಂದ ಕ್ಲಿಯರೆನ್ಸ್ ಲೆಟರ್ ಕೇಳಿದ್ದಾರೆ, ಹುಡುಗರೇ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಸೊ ನೀವು ಸೀಟ್ನ ಸರೆಂಡರ್ ಮಾಡೇ ಮ್ಯಾನೇಜ್ಮೆಂಟ್ ಹೋಗ್ಬೇಕಾಗತ್ತೆ, ಯಾಕಂದರೆ ನೀವು ಇನ್ನೊಬ್ಬರು ಸೀಟ್ನ ತಗೊಂಡಿದ್ದೀರಾ. ಸೊ ದಿಸ್ ಇಸ್ ದ ಒನ್ ಮೇನ್ ರೀಸನ್, ಮಾಡಲೇಬೇಕಾಗತ್ತೆ. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಸರ್, ಅದು ಆಮೇಲೆ ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಯಾರು ಎಲಿಜಿಬಲ್ ಆಗ್ತೀರಾ ಅಂತಂದರೆ, ಟೂ ಟೈಪ್ಸ್. ಒನ್, ಹೂ ಹ್ಯಾವ್ ಆಲ್ರೆಡಿ ಪೇಡ್ ದ ಫೀಸ್ ಟು KEA. ಫೀಸ್ ಯಾರು ಆಲ್ರೆಡಿ KEA ಫೀಸ್ ಮಾಡಿದ್ದೀರಾ, ಪೇ ಮಾಡಿದ್ದೀರಾ, ಅವರು ಡೈರೆಕ್ಟಾಗಿ ಹೋಗಿ ಅಲ್ಲಿ ಸರೆಂಡರ್ ಮಾಡ್ಬೋದು. ಏನು ಮಾಡಬೇಕು ಅಂತಂದರೆ, ಜಸ್ಟ್ ಗೋ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಅಲ್ಲಿ ಹೋದಾಗ ಏನು ಮಾಡ್ತಾರೆ ಅಂತ, ಏನು ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ನೆಕ್ಸ್ಟು, ಇನ್ನು ಫೀಸ್ ಕಟ್ಟಿಲ್ಲ, ಹೂ ಹ್ಯಾವ್ ಸ್ಟಿಲ್ ನಾಟ್ ಪೇಡ್ ದ ಫೀಸ್ ಟು KEA, ನೀವು ಹೋಗ್ಬೋದು, ನೀವು DD ತಗೊಂಡು ಹೋಗ್ಬೇಕು. ಓಕೆ, DD ಇನ್ ದ ಫೇವರ್ ಆಫ್ ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಎಕ್ಸಾಮಿನೇಷನ್ ಅಥಾರಿಟಿ ಬ್ಯಾಂಗ್ಳೂರ್. DD ಎಷ್ಟು ಅಂದರೆ 5000, ಯಾಕಂದರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 5000 ರೂಪೀಸ್ನ ಕೊಟ್ಟಿದ್ದಾರೆ. ಸೊ ಯಾರು ಫೀಸ್ ಕಟ್ಟಿರಲಿ ಅಥವಾ ಕಟ್ಟದೆ ಹೋಗಿರಲಿ, ಇಬ್ಬರು ಹೋಗ್ಬೇಕಾಗತ್ತೆ. ಫೀಸ್ ಕಟ್ಟಿರೋರು DD ತೊಗೊಂಡೋಗೋದು ಬೇಕಾಗಿಲ್ಲ. ಫೀಸ್ ಇನ್ನು ಯಾರು ಕಟ್ಟಿಲ್ಲ KEAಗೆ, ಅವರು DD ತೊಗೊಂಡೋಗಿ ಕೊಡಬೇಕು, ಅವಾಗ ನಿಮಗೆ ಕ್ಲಿಯರೆನ್ಸ್ ಲೆಟರ್ ಕೊಡ್ತಾರೆ. ಇದು ಆಗಬೇಕಾಗಿರೋದು ನಿಮಗೆ 19th ಒಳಗಡೆ. ಓಕೆ, 19th ಒಳಗಡೆ ಆಗಬೇಕು. 19th ಒಳಗಡೆ ಆಗಲಿಲ್ಲ ಅಂದರೆ ನಿಮ್ಗೆ ಇನ್ನೂ ಫೈನ್ ಬೀಳುತ್ತೆ. ಅದು ಏನು ಅಂತ ಅದನ್ನು ಹೇಳ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಸೊ ಇವಾಗ ಅರ್ಥ ಆಯಿತು ಅನ್ಕೊತೀನಿ. ನೀವು ಸರೆಂಡರ್ ಮಾಡಬೇಕು ಅಂತಂದರೆ, ಫೀಸ್ ಪೇ ಮಾಡಿರೋರು ಸರೆಂಡರ್ ಮಾಡ್ಬೋದು, ಫೀಸ್ ಪೇ ಮಾಡಿಲ್ಲ ಅಂದವರು ಸರೆಂಡರ್ ಮಾಡ್ಬೋದು. ಫೀಸ್ ಯಾರು ಪೇ ಮಾಡಿದ್ದೀರಾ, ಡೈರೆಕ್ಟಾಗಿ ಹೋಗಿ KEA ವಿಸಿಟ್ ಮಾಡಿ, ಅಲ್ಲಿ ಏನು ಬರುತ್ತೆ ಅಂತ ಹೇಳ್ತೀನಿ, ಆ ಥರ ಫಾಲೋ ಅಪ್ ಮಾಡಿ ನಿಮ್ಮ ಸೀಟ್ ಸರೆಂಡರ್ ಆಗುತ್ತೆ. ಓಕೆ, ಫೀಸ್ ಇನ್ನು ಯಾರು ಕಟ್ಟಿಲ್ಲ ಅವರು DD ತೊಗೊಂಡು ಹೋಗಬೇಕು. DD ಕೋಡ್ ತೊಗೊಂಡು ಇಲ್ಲೇ ಇದೆ, ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ತೊಗೊಂಡ್ರೆ ನೀವು ಹೋಗಿ ಸೀಟ್ನ ಸರೆಂಡರ್ ಮಾಡ್ಬೋದು. ಇವಾಗ ದ ಪ್ರೊಸೀಜರ್ ಟು ಸರೆಂಡರ್ ಮೈ ಸೀಟ್ ಟು KEAಗೆ ಸೀಟ್ ಸರೆಂಡರ್ ಮಾಡೋಕ್ಕೆ ಪ್ರೊಸೀಜರ್ ಏನು, ಎಕ್ಸಾಕ್ಟ್ಲಿ ಏನು ಸರ್ ಡೀಟೇಲ್ ಆಗಿ ಹೇಳ್ತೀರಾ ಅಂತಂದರೆ, ನೋಡಿ, ಈ ಥರ KEAಗೆ ಹೋದಾಗ ನೀವು ಫೀಸ್ ಕಟ್ಟಿರಲಿ ಕಟ್ಟಿಲ್ಲದೆ ಹೋಗಲಿ, ಕಟ್ಟಿದ್ರೆ ಡೈರೆಕ್ಟಾಗಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್, ಮಾತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ, ಆಲ್ ಟಿಕೆಟಿಂದ ಹಿಡಿದು ಮತ್ತು ಅಡ್ಮಿಷನ್ ವೆರಿಫಿಕೇಷನ್ ಸ್ಲಿಪ್ಪಿಂದ ಹಿಡಿದು, ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಒರಿಜಿನಲ್ ತೊಗೊಂಡೋಗ್ಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ, ಅವ್ರು ಅಕ್ಸೆಪ್ಟ್ ಮಾಡಲ್ಲ, ವೆರಿಫಿಕೇಷನ್ ಸ್ಲಿಪ್ ಒರಿಜಿನಲ್ ಬೇಕು. ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತೊಗೊಂಡೋಗಿ. ಓಕೆ, ಇಲ್ಲಾಂದ್ರೆ ಅವ್ರು ಕೇಳ್ತಾರೆ. ಸೊ ಒಂದು ಕ್ಯಾನ್ಸಲೇಷನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಡ್ತಾರೆ, ಅಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರೀಸನ್ಸ್ ಕೇಳ್ತಾರೆ. ರೀಸನ್ ಹೇಳಿ, ನನಗೆ ಇಷ್ಟ ಇಲ್ಲ ಕಾಲೇಜು, ಪ್ರಾಬ್ಲಮ್ ಆಗಿದೆ ಅಂತ, ಏನೋ ಸಮ್ ರೀಸನ್ಸ್ ನಿಮ್ದು ಏನಿದೆ ಅದು ಕೊಡಿ ಅದನ್ನು. ಓಕೆ, ಈ ಫಾರ್ಮ್ ಫಿಲ್ ಮಾಡಿದಾದ್ಮೇಲೆ ಈ ಥರ ಒಂದು ಅವ್ರ ಕಡೆಯಿಂದ ಕೊಡ್ತಾರೆ. ನೋಡಿ, ಇಲ್ಲಿ ನಿಮ್ಮ ನಂಬರು, ನೇಮು ಎಲ್ಲ ಇಂಡಿಕೇಟ್ ಆಗಿರುತ್ತೆ, ಯಾವ ಅಲಾಟ್ಮೆಂಟ್ ಆಗಿದೆ ಇಂಡಿಕೇಟ್ ಆಗಿರುತ್ತೆ, ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ, ಎಲ್ಲೂ ರೀಫಂಡ್ ಆಗಬೇಕು ಅಂತ ಅದೆಲ್ಲ ಫಿಲಪ್ ಮಾಡಿ. ಅದಾದಮೇಲೆ ನೋಡಿ, ಇಲ್ಲಿ ಟೋಟಲ್ ಫೀಸ್ ನೀವೆಷ್ಟು ಪೇ ಮಾಡಿದ್ದೀರಾ 92,000, ಅದರಲ್ಲಿ ಪೆನಾಲ್ಟಿ ಬಂದು 5,000, ರಿಮೈನಿಂಗ್ 87,000 ನಿಮಗೆ ರೀಫಂಡ್ ಆಗುತ್ತೆ. ನಿಮ್ಮ ಅಕೌಂಟ್ಗೆ ಏನು ಮೆನ್ಷನ್ ಮಾಡಿದಿರಿ ಅಕೌಂಟ್ಗೆ ರೀಫಂಡ್ ಆಗುತ್ತೆ. ಅಂದರೆ ಆಟೋಮೆಟಿಕ್ ಆಗಿಬಿಡುತ್ತಾ ಸರ್ ಅಂದರೆ ಅದೂ ಇಲ್ಲ. ಎಕ್ಸಾಕ್ಟ್ಲಿ ಏನು ಅಂತಂದರೆ, ನಿಮಗೆ ನೋಡಿ DCT ಲಾಸ್ಟ್ 2022 ಅಲ್ಲಿ ಈ ಥರ ಒಂದು ರೀಫಂಡ್ ಲಿಂಕ್ ಅಂತ ಬಿಡ್ತಾರೆ. ಈ ರೀಫಂಡ್ ಲಿಂಕ್ ಬಿಟ್ಟಾಗ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕು. ಈ ಡೀಟೇಲ್ಸ್ ಫಿಲ್ ಮಾಡಬೇಕು ಅಂದರೆ ನಿಮಗೆ ಈ ಥರ ಒಂದು ಫಾರ್ಮ್ ಬೇಕು. ಈ ಥರ ಫಾರ್ಮ್ ಬಂದಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ರೀಫಂಡ್ ಲಿಂಕ್ ಫಿಲ್ ಮಾಡೋಕ್ಕಾಗಲ್ಲ. ಫಿಲ್ ಮಾಡಿದ್ರೂ ನಿಮಗೆ ಬರಲ್ಲ. ಆಯ್ತು ಸರ್, ನಾನು ಸರೆಂಡರ್ ಮಾಡಿದೆ, ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಸರೆಂಡರ್ ಮಾಡಿದೆ, ಎಲ್ಲ ಫಿಲ್ ಮಾಡಿ ನನಗೆ ಈ ಥರ ಫಾರ್ಮು ಕೊಟ್ಟಿದ್ದಾರೆ, ಇವಾಗ ರೀಫಂಡ್ ಲಿಂಕ್ ಬಿಡ್ತಾರೆ. ಇವಾಗ 23ಗೂ ರೀಫಂಡ್ ಲಿಂಕ್ ಅಂತಂದು ಬಿಡ್ತಾರೆ. ಅದೆಲ್ಲ ಯಾವಾಗ ಬಿಡ್ತಾರೆ ಅಂತಂದರೆ, ಎಲ್ಲ ಕೌನ್ಸಿಲಿಂಗ್ ಮುಗಿಬೇಕು, ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅನೌನ್ಸ್ ಮಾಡಿದ್ದಾರೆ, ಅದೆಲ್ಲ ಮುಗಿಬೇಕು. ಮುಗಿದು ಫೈನಲ್ ಆಗಿ KEA ಅವರು ಮ್ಯಾನೇಜ್ಮೆಂಟ್ಗೆ ಸೀಟ್ ಸರೆಂಡರ್ ಮಾಡಬೇಕು. ಅವ್ರು ಪ್ರೈವೇಟ್ ಸೀಟ್ಸ್ ಏನೋ ತೊಗೊಳ್ಬೋದು ಅಂತ, ಅವಾಗ ರೀಫಂಡ್ ಲಿಂಕ್ ಬಿಡ್ತಾರೆ. ಡಿಲೇ ಆಗುತ್ತೆ, ಅರ್ಜೆಂಟ್ ಯಾವ ಕೆಲಸ ಅಂತೂ ಅಲ್ಲ. ನೀವು ಆಲ್ರೆಡಿ ಫೀಸ್ ಕಟ್ಟಿರೋರು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾರು ಫೀಸ್ ಕಟ್ಟಿಲ್ಲ, ಫಸ್ಟ್ ಹೋಗ್ಬಿಟ್ಟು 5,000 ಕಟ್ಟಿ ಅಷ್ಟೇ ನೀವು ಕಟ್ಟಬೇಕಾಗಿರೋದು, ಫುಲ್ ಫೀಸ್ ಕಟ್ಟೋದೇನು ಬೇಕಾಗಿಲ್ಲ. ಓಕೆ,
ಸೊ DCET 2022 ರೀಫಂಡ್ ಲಿಂಕ್ ಅಂತ ಬಿಡ್ತಾರೆ. ಬಿಟ್ಟಾಗ ಅಲ್ಲಿ ಡೀಟೇಲ್ಸ್ ಫಿಲ್ ಮಾಡಿ ಅದು ಬಂದಾಗ ನಾನು ಹೇಳ್ತೀನಿ. ಯಾಕಂದ್ರೆ ರೀಫಂಡ್ ಲಿಂಕ್ ಲಾಸ್ಟ್ ಟೈಮ್ ಬಿಟ್ಟಿದ್ರು, ಅದು ಬೇರೆ ಥರ ಇರುತ್ತೆ, ಈ ಥರ ಬಿಟ್ಟಾಗ ಬೇರೆ ಥರ ಇರುತ್ತೆ, ಇಲ್ಲ ಸೇಮು ಇರ್ಬೋದು, ಗೊತ್ತಿಲ್ಲ. ಅದು ಬಂದಾಗ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು. ಮತ್ತೆ ಇಮಿಡಿಯೇಟ್ಲಿ ಮೆಸೇಜ್ ಮಾಡಬೇಡಿ ಸರ್ ರೀಫಂಡ್ ಲಿಂಕ್ ಯಾವಾಗ ಬಿಡ್ತಾರೆ ಅಂತ. ಎಲ್ಲ ಮುಗಿಬೇಕು, ಮಿನಿಮಮ್ 1 ತಿಂಗಳಾಗುತ್ತೆ, ವೆಯ್ಟ್ ಮಾಡಬೇಕು. ಅಮೌಂಟ್ ಬರೋಕ್ಕೆ ಎಷ್ಟು ತಿಂಗಳಾಗುತ್ತೆ ಸರ್ ಅಂತಂದರೆ ಮಿನಿಮಮ್ 6 to 7 months ಆಗುತ್ತೆ. ಯಾಕಂದರೆ ಇದೇ ಪ್ರಾಬ್ಲಮ್ ಇರೋದು ಹುಡುಗರಿಗೆ. ಹೆಂಗೆ ಅಂದರೆ ಎಲ್ಲ ಇನ್ಸ್ಟೆಂಟ್ ಆಗಿಬಿಡಬೇಕು. ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಫುಡ್ ಇದ್ದಂಗೆ, ಫಾಸ್ಟ್ ಫುಡ್ ಇದ್ದಂಗೆ. ಫಾಸ್ಟ್ ಆಗೋ ಕೆಲಸ ಏನಿಲ್ಲ. ಯಾಕಂದರೆ ಪ್ರೊಸೀಜರ್ ಇರುತ್ತೆ, ಅದಕ್ಕೊಂದು ವೇ ಇರುತ್ತೆ, ಅದ್ರ ಪ್ರಕಾರನೇ ಹೋಗಬೇಕು. ಸೊ ಫಸ್ಟ್ ಇದನ್ನು ಸಬ್ಮಿಟ್ ಮಾಡಿ ಸರೆಂಡರ್ ಮಾಡ್ಕೊಳ್ಳಿ. ಈ ಥರ ಲೆಟರ್ ಕೊಡ್ತಾರೆ, ಇಟ್ಕೊಂಡಿರಿ. ರೀಫಂಡ್ ಲಿಂಕ್ ಬಿಡ್ತಾರೆ. ಬಿಟ್ಟಾಗ ಫಾರ್ಮ್ ಫಿಲ್ ಮಾಡಿದಾದ್ಮೇಲೆ ನೆಮ್ಮದಿಯಾಗಿರಿ. ಒಂದು 6 ರಿಂದ 7 ತಿಂಗಳಲ್ಲಿ ನೀವು ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಅಮೌಂಟು ಬಂದು ಬೀಳುತ್ತೆ. ಡಿಫ್ರೆನ್ಸ್ ಅಮೌಂಟ್ ಏನಿದೆ ಬಂದು ಬೀಳುತ್ತೆ. ಇದು ಬಂದು ಯಾರ್ಯಾರು ಫೀಸ್ ಕಟ್ಟಿದ್ದೀರಾ ಅವ್ರಿಗೆ ಮಾತ್ರ. ಯಾರು ಫೀಸ್ ಕಟ್ಟಿಲ್ಲ DD ತೊಗೊಂಡೋಗಿ ಕೊಟ್ಟರೆ ಅಷ್ಟು ಕಟ್ಟರೆ ಸಾಕು, ನಿಮಗೇನು ಬೇಕಾಗಲ್ಲ. ಓಕೆ, ಕ್ಲಿಯರ್? ಎಲ್ಲ ಕ್ಲಿಯರ್ ಆಯಿತು ಅನ್ಕೊತೀನಿ. ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಪಾಸ್ ಮಾಡಿ ಮತ್ತೆ ಫಸ್ಟಿಂದ ನೋಡಿ, ಇಲ್ಲ ಇನ್ನೊಂದ್ಸಲಿ ನೋಡಿ. ಓಕೆ, ಇವೆಲ್ಲ ಆಯ್ತು ಸರ್. ಇವಾಗ ಇಫ್ ಸೀಟ್ ನಾಟ್ ಸರೆಂಡರ್ಡ್ ವಾಟ್ ವಿಲ್ ಹ್ಯಾಪನ್? ಓಕೆ, ಇದು ಒಂದು ಕಡೆ ಆದರೆ ಸರ್ ನಾನು ಸಬ್ಮಿಟ್ ಮಾಡಲ್ಲ ಸರ್, ಸೀಟ್ ಸರೆಂಡರ್ ಆಗಿದೆ, ನಾನು ಮ್ಯಾನೇಜ್ಮೆಂಟ್ ಜಾಯ್ನ್ ಆಗಿಬಿಟ್ಟಿದ್ದೀನಿ, ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ನನ್ನ ಕತೆ ಏನು ಸರ್ ಇವಾಗ ಅಂತಂದರೆ, ನಿಮ್ಮ ಕತೆ ಏನು ಅಂತಂದರೆ ನಿಮಗೆ ಪೆನಾಲ್ಟಿ ಹೆವಿ ಬೀಳುತ್ತೆ. ಓಕೆ, ವಾಟ್ ಇಫ್ ಐ ವಿಲ್ ನಾಟ್ ಸರೆಂಡರ್ ಮೈ ಸೀಟ್ ಟು KA ಇನ್ ಸೆಟ್ ಟೈಮ್? ಹೇಳಿದ್ದ ಟೈಮ್ ಒಳಗಡೆ ಸರೆಂಡರ್ ಮಾಡಲಿಲ್ಲ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೇಳೆ ಕ್ಯಾಶುಯಲ್ ತೆರವುವಂಥದ್ದು ಸುತ್ತಿನ ಸೀಟು ಹಂಚಿಕೆಯ ನಂತರ ರದ್ದುಪಡಿಸಿಕೊಂಡಲ್ಲಿ ಅಂತಹ ಅಭ್ಯರ್ಥಿಗಳು ಸರ್ಕಾರದ ನಿಯಮ ಕರ್ನಾಟಕ ಸೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗೌರ್ಮೆಂಟ್ ಸೀಟ್ ಇನ್ ಪ್ರೊಫೆಷನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ರೂಲ್, ಈ ರೂಲ್ ಪ್ರಕಾರ ವರ್ಷದ ಶುಲ್ಕ ಮತ್ತು 5 ಪಟ್ಟು ಶುಲ್ಕವನ್ನು ದಂಡದ ರೂಪದಲ್ಲಿ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಪಾವತಿಸಿ ಸೀಟನ್ನು ರದ್ದುಪಡಿಸಿಕೊಳ್ಳಬೇಕಾಗುತ್ತದೆ. ಅಂದರೆ 1 ಲಕ್ಷ ರೂಪಾಯಿ ಇದ್ದರೆ 1 into 5 ಅಂದರೆ 5 times 1 ವರ್ಷ ಶುಲ್ಕ ಮತ್ತು 5 ಪಟ್ಟು 5 + 1 6 lakhs ಆಗುತ್ತೆ. ಸೊ 5,000 ಕಟ್ಟೋ ಜಾಗದಲ್ಲಿ ನೀವು ಎಷ್ಟು ಕಟ್ತಾ ಇದ್ದೀರಾ ಅಂದರೆ 120 times ಕಟ್ತಾ ಇದ್ದೀರಾ. ಇದನ್ನೇ ಹೇಳಿರೋದು. ಬೇಡ, ಡಿಸೈಡ್ ಮಾಡಿ. 19th ವರೆಗೂ ಟೈಮ್ ಇದೆ ನಿಮಗೆ. ಓಕೆ, ಎಲ್ಲಿವರೆಗೂ ಟೈಮ್ ಇದೆ? 19th ವರೆಗೂ ಟೈಮ್ ಇದೆ. ಅಷ್ಟರೊಳಗಡೆ ಸರೆಂಡರ್ ಮಾಡಂಗಿದ್ರೆ ಸರೆಂಡರ್ ಮಾಡಿಬಿಡಿ. ಓಕೆ, ಸೊ ನಾನು ಸರೆಂಡರ್ ಮಾಡಲ್ಲ ಸರ್ ಏನಾಗುತ್ತೆ ಅಂತ ಕೆಲವ್ರಿಗೆ ಇರುತ್ತೆ. ಓಕೆ, ನಾನು ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ಮ್ಯಾನೇಜ್ಮೆಂಟ್ ಕೊಟ್ಟಿದ್ದಾರೆ ನನಗೆ. ಬಟ್ ಇವಾಗ ಆಗಲಿಲ್ಲ, ನೆಕ್ಸ್ಟ್ ಕೇಳ್ತಾರೆ, KA ಕಡೆಯಿಂದ ಕ್ಲಿಯರೆನ್ಸ್ ಲೆಟರ್ ಕೇಳ್ತಾರೆ. ಅದಕ್ಕೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಇದನ್ನ ಟೈಮ್ ಫ್ರೇಮ್ ಕೊಟ್ಟಿರೋದು. 5,000 ರೂಪಾಯಿ ದೊಡ್ಡದಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪ್ರಾಬ್ಲಮ್ಸ್ಗೆ ಹಾಕೊಂತೀರಾ, ನಿಮಗೆ ಬಿಟ್ಟಿದ್ದು. ಏನಾಗುತ್ತೆ ಸರ್ ಅಂತಂದರೆ, ಒಂದು ಮ್ಯಾನೇಜ್ಮೆಂಟ್ ಕಡೆಯಿಂದ ನಿಮಗೆ ಒಂದು ಪ್ರೆಷರೈಸ್ ಬೀಳ್ಬೋದು. ನೀವು KA ಕಡೆಯಿಂದ ಸೀಟ್ ತೊಗೊಂಬನ್ನಿ, ಇಲ್ಲ ಸೀಟ್ ಕಳ್ಕೊತೀರಾ ಅಂತ ಆಲ್ರೆಡಿ ಜಾಯ್ನ್ ಆಗಿರೋರಿಗೆ. ಓಕೆ, ಸೊ ಅದಕ್ಕೆ ಕ್ಲಿಯರೆನ್ಸ್ ಲೆಟರ್ ಕೊಡೋದಕ್ಕೆ ನೀವು ವಿತಿನ್ 19 ಸಬ್ಮಿಟ್ ಮಾಡಲಿಲ್ಲ ಅಂದರೆ 6 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಯೋಚನೆ ಮಾಡಿ, 5,000 ಬೆಟ್ರಾ 6 ಲಕ್ಷ ಬೆಟ್ರಾ ಅಂತ. ಓಕೆ, ಇನ್ನೊಂದು ಏನಾಗ್ಬೋದು ಅಂತಂದರೆ, ಆಯ್ತು ಸರ್ ನಾನು ಈ ವರ್ಷ ನಾನು ಸೀಟ್ ಅಲಾಟ್ಮೆಂಟ್ ಆಗಿದೆ, ನಾನು ಈ ವರ್ಷ ಜಾಯ್ನ್ ಆಗಲ್ಲ ಸರ್, ನೆಕ್ಸ್ಟ್ ಇಯರ್ ಹೋಗಿ ಬರೀತೀನಿ ಅಂದರೆ ಅಂಥವ್ರಿಗೂ ಕಿವಿ ಮಾತು ಹೇಳ್ತಾ ಇದ್ದೀನಿ. ಯು ಮೇ ಬಿ ಅವಾಯ್ಡೆಡ್ ಟು ಪಾರ್ಟಿಸಿಪೇಟ್ ಇನ್ DCET 2024 ಕೌನ್ಸ್ಲಿಂಗ್. ಇವಾಗ ಹೆಂಗೆ ಲಾಗಿನ್ ಆದಾಗ ಫಸ್ಟ್ ರೌಂಡ್ ಸೀಟ್ ಬಂದಿರೋರಿಗೆ ಲಾಗಿನ್ ಆದಾಗ ಯು ಆರ್ ರಿಸ್ಟ್ರಿಕ್ಟೆಡ್ ಫ್ರಮ್ ಆಪ್ಷನ್ ಎಂಟ್ರಿ ಕೌನ್ಸಿಲಿಂಗ್ ಅಂತ ಬರುತ್ತೋ, ನೆಕ್ಸ್ಟ್ ಇಯರ್ ಅಪ್ಲೈ ಮಾಡಬೇಕಾದ್ರೂ ಅಲ್ಲೂ ಅದೇ ಥರ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಜಾಯ್ನ್ ಆಗದೆ ಹೋಗಲಿ, ಗೆಟ್ ದ ಕ್ಲಿಯರೆನ್ಸ್ ಲೆಟರ್ ತಗೊಂಡ್ಲೇಬೇಕಾಗತ್ತೆ. ಯಾಕಂದರೆ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ, ನನಗೆ ಸೀಟ್ ಬೇಕು ಅಂತ ಕೇಳಿದ್ದೀರಾ, ಸೀಟ್ ಕೊಟ್ಟಿದ್ದಾರೆ KE ಅವರು, ಕೊಟ್ಟಿದ್ರು ನೀವು ಹೋಗಿಲ್ಲ ಅಂದಾಗ ಪೆನಾಲ್ಟಿ ಕಟ್ಟಲೇಬೇಕಾಗತ್ತೆ. ದಿಸ್ ಇಸ್ ದ ಒನ್ ಮೇನ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ನೆಗ್ಲಿಜೆನ್ಸ್ ಬೇಡ, ನಿಮ್ಮ ತಲೆ ಮೇಲೆ ನೀವೇ ಕಲ್ ಚಪ್ಪಡಿ ಎಳ್ಕೊಂಬೇಡಿ. ಓಕೆ, 6 ಲಕ್ಷ ರೂಪಾಯಿ ಕಟ್ತೀರಾ, 5,000 ರೂಪಾಯಿ ಕಟ್ತೀರಾ, ನೀವೇ ಡಿಸೈಡ್ ಮಾಡಿ. ಇಲ್ಲ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ ಡೈರೆಕ್ಟಾಗಿ ಹೋಗಬೇಕಾಗತ್ತೆ. ದಟ್ಸ್ ದ ಒನ್ ಮೇನ್ ಥಿಂಗ್. ಅರ್ಥ ಆಯ್ತಾ? ಸೊ ನಾನು ಸೀಟ್ ಸರೆಂಡರ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇಷ್ಟೆಲ್ಲ ಆಗುತ್ತೆ. ಬೇಡ ಅಂದರೆ ಹೋಗಿ ಸರೆಂಡರ್ ಮಾಡಿ, ಇಲ್ಲ ಅಂದರೆ ಹೋಗಿ ಜಾಯ್ನ್ ಆಗಿ, ಅಷ್ಟೇ ಆಪ್ಷನ್ ಇರೋದು ನಿಮಗೆ. ಫೈನಲ್ ಕ್ವಶನ್ ಎಲ್ಲ ಹೇಳ್ದಾದ್ಮೇಲೆ ಫೈನಲ್ ಕ್ವಶನ್ ಬರೋದೇನು ಅಂತಂದರೆ, ಇಫ್ ಐ ಸರೆಂಡರ್ಡ್ ಮೈ ಅಲಾಟೆಡ್ ಸೀಟ್ ಬ್ಯಾಕ್ ಟು ದ KA, ಕೆನ್ ಐ ಪಾರ್ಟಿಸಿಪೇಟ್ ಇನ್ 3rd round? ಇದೇ ಮೇನ್ ಕ್ವಶನ್ನು. ಆಯ್ತು ಸರ್ ಎಲ್ಲ ಹೇಳಿದ್ರಿ, ಆಯಿತು, ನನಗೆ ಆ ಕಾಲೇಜ್ ಇವಾಗ ಏನು 2nd ರೌಂಡಲ್ಲಿ ಸಿಕ್ಕಿದೆ ಕಾಲೇಜ್ ನನಗೆ ಇಷ್ಟ ಇಲ್ಲ, ಅಥವಾ 1st ರೌಂಡಲ್ಲಿ ಸಿಕ್ಕಿದೆ ಅಟೆಂಡ್ ಆಗ್ತಾ ಇದ್ದೀನಿ ಕಾಲೇಜ್ ನನಗೆ ಇಷ್ಟ ಇಲ್ಲ, ನಾನು ಇವಾಗ ಸರೆಂಡ್ರ್ ಮಾಡ್ತೀನಿ ಸರ್. ಸರೆಂಡ್ರ್ ಮಾಡಿದಾದ್ಮೇಲೆ 3rd round ಕ್ಯಾಶುವಲ್ ವೇಕೆನ್ಸಿ ರೌಂಡಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಖಂಡಿತ ಇಲ್ಲ. ಯಾಕೆ ಅಂದರೆ ಕ್ಯಾಶುವಲ್ ವೇಕೆನ್ಸಿ ಅಂತ ಕ್ರಿಯೇಟ್ ಆಗಿರೋದೇ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂಥವ್ರಿಗೆ ಮಾತ್ರ.
ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವರು ಮಾತ್ರ ಎಲಿಜಿಬಲ್ ಆಗ್ತಾರೆ. ನಿಮ್ಗೆ ಆಲ್ರೆಡಿ ಸೀಟ್ ಅಲಾಟ್ಮೆಂಟ್ ಆಗಿದೆ, ಅಲಾಟ್ಮೆಂಟ್ ಆದಮೇಲೆ ನೀವು ಹೋಗಲೇಬೇಕಾಗತ್ತೆ. ಹೋಗಲಿಲ್ಲ ಅಂದರೆ ನಿಮಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡೋದು ಯಾವುದೇ ಚಾನ್ಸಸ್ ಇಲ್ಲ. ಓಕೆ, ಇದೇ ಮೇನ್ ಕ್ವಶನ್ ಕಾಡ್ತಾ ಇರೋದು. ನನಗೆ ಕ್ವಶನ್ಸ್ ಸುಮಾರು ಫೋನ್ಸ್ ಬರ್ತಾ ಇರೋದು, ಮೆಸೇಜ್ ಬರ್ತಾ ಇರೋದು ಇದರಿಂದಾನೆ. ಸರ್ ನಾನು ಸೀಟ್ ಸರೆಂಡರ್ ಮಾಡ್ತೀನಿ, ಅಟೆಂಡ್ ಆಗ್ತಾ ಇದ್ದೀನಿ ಕಾಲೇಜ್ಗೆ, ಸೀಟ್ ಸರೆಂಡರ್ ಮಾಡ್ತೀನಿ, ನಾನು ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಖಂಡಿತ ಇಲ್ಲ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ಮತ್ತೆ ದಯವಿಟ್ಟು ವಿಡಿಯೋನ ಫಸ್ಟಿಂದ ನೋಡಿ. ಓಕೆ, ಸೊ ಐ ಹೋಪ್ ಐ ಕ್ಲಿಯರ್ಡ್ ಆಲ್ ಯುವರ್ ಡೌಟ್ಸ್ ರಿಗಾರ್ಡಿಂಗ್ ದ ಸರೆಂಡರಿಂಗ್ ಆಫ್ ಸೀಟ್ಸ್. ಓಕೆ, ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಫಸ್ಟಿಂದ ಮತ್ತೆ ನೋಡಿ, ಎಲ್ಲ ಡೀಟೇಲಾಗಿ ಅರ್ಥ ಆಗುತ್ತೆ. ಮತ್ತು ND ಅಕಾಡೆಮಿಯಿಂದ DCT 2024 ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಜೂನಿಯರ್ಸ್ಗೂ ಹೇಳಿ ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡ್ತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡೋದು ಬಿಟ್ಬಿಟ್ಟಿದ್ದೀರಲ್ರು, ಯಾಕ್ರೋ ಐ ಡೋಂಟ್ ನೋ. ಓಕೆ, ಜೂನಿಯರ್ಸ್ಗೆ ಹೇಳಿ, ವಿಡಿಯೋ ಶೇರ್ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.